श्रीमद जगद्गुरु शिवानंद महाराज की श्रीमद जगद्गुरु पूर्णानंद महाराज की श्रीमद जगद्गुरु श्रद्धानंद महाराज की सकल साधु संत महाराज की जय मंगलम जय पार्वती हरो तत्सत्परब्रह्मणे नमः। हरो वक्रतुण्डमहाकायं सूर्यकोटिसमप्रभं निर्विघ्नं कुरु देव सर्वकार्य सर्वदा। हरो गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। मानवार्थं मानभूतं मानमेवादिलक्षकं शिवरूपं शिवानंदं वंदे जगद्गुरु। जगद्गुरु ಶಿವಾನಂದ ಅವರ ಜೀವಿತಕ್ಕೆ ಭಕ್ತಿ ಪೂರ್ವಕವಾಗಿ ಕರೆಸಿ ಜಗದ್ಗುರು ಪೂರ್ಣಾನಂದರವರ ಜೀವಿತಕ್ಕೆ ನತಮಸ್ತಕನಾಗಿ ನನ್ನ ಆರಾಧ್ಯ ಸದ್ಗುರುನಾಥನ ಶ್ರದ್ಧಾನಂದಪ್ಪಜಿಯವರ ಜೀವಿತಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಬದಾಮಿ ತಾಲೂಕಿನ ಸುಕ್ಷೇತ್ರ ಕುಮರಕೊಪ್ಪದ ಪೂರ್ಣಾನಂದರವರ ಹಾಗೂ ಗುರು ಶ್ರದ್ಧಾನಂದಪ್ಪವರ ಆಶ್ರಮದಲ್ಲಿ ಅಧಿಕ ಮಾಸದ ನಿಮಿತ್ತ ಮೊದಲು ಮಾಡಿಕೊಂಡು ತಿಂಗಳ ಪ್ರಯಂತರವಾಗಿ ವೇದಾಂತ ಅಧ್ಯಾತ್ಮ ಚಿಂತನೆಯನ್ನು ಮಾಡತಕ್ಕಂಥ ಬಂದದ್ದು ಇವತ್ತು 26ನೇ ದಿವಸದ ಬೆಳಗಿನ ಜಾವದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಗಣಾಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಪರಮ ಪೂಜ್ಯ ಬ್ರಹ್ಮಣ್ಯಸ್ಥ ಸದ್ಗುರು ಹರಳಕಟ್ಟಿಯ ನಿರ್ಗುಣ ಶಿವಯೋಗಿಗಳ ಮಹಾತ್ಮರ ಜೀವಿಚರಣಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಪರಮ ಪೂಜ್ಯ ಸದ್ಗುರು ಯಾವ ಅಭಿನವ ಶಿವಾನಂದಪ್ಪರ ಜೀವಿತಕ್ಕೂ ಭಕ್ತಿಪೂರ್ವಕ ನಮಸ್ಕರಿಸಿ ಪರಮ ಪೂಜ್ಯ ಸದ್ಗುರು ವಿದ್ಯಾನಂದ ಮಹಾಪೂಜ್ಯರ ಜೀವಿತಕ್ಕೆ ನಮಸ್ಕರಿಸಿ ನಮ್ಮ ನಿಮ್ಮೆಲ್ಲರಿಗೆ ಯಾವ ದೇವಿ ಪುರಾಣವನ್ನು ಭಕ್ತಿಕಾಂಡ ಸರ್ವಕಾಂಡ ಉಪಾಸನಕಾಂಡ ಇವನ್ನೆಲ್ಲ ತಿಳಿಸಬೇಕಾದರೆ ಜಗನ್ಮಾತೆ ಆಶೀರ್ವಾದ ಆಗಬೇಕಾದ್ರೆ ಅದರಲ್ಲಿ ಏನದಂದ್ರೆ ಕಾಮಧೇನುದ ಕಲ್ಪವೃಕ್ಷದ ಚಿಂತಾಮಣಿ ಇರುವಂಥ ಆ ಗ್ರಂಥದ ಮಹಿಮೆಯನ್ನು ನಮ್ಮ ನಿಮ್ಮೆಲ್ಲರೂ ತಿಳಿಸತಕ್ಕಂಥ ಶ್ರೋತಿ ಬ್ರಹ್ಮಣ್ಯಸ್ಥ ಸದ್ಗುರು ಅರವಿ ಸದ್ಗುರುಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಶ್ರೋತಿ ಬ್ರಹ್ಮಣ್ಯಸ್ಥ ಸದ್ಗುರು ಗಂಗೆಪಿತ ಮಹಾಪೂಜ್ಯರ ಜೀವಿತರಣಕ್ಕೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಜಗನ್ಮಾತೆ ಸ್ವರೂಪಿಯಾದಂಥ ಆತ್ಮಾದೇಶ ಸ್ವರೂಪಿಯಾದಂಥ ಎಲ್ಲ ಮಾತೆಯರ ಪವಿತ್ರ ಪಾದವನ್ನು ನಮಸ್ಕರಿಸಿ ನಮ್ಮ ಶಿವತಪಸ್ಯರೊಳಗೆ ವಂದಿಸಿ ನಮ್ಮ ಈ ಯಾವುದೋ ಒಂದು ಕೇಂದ್ರ ಮಧ್ಯಮ ಟಿವಿಗಳನ್ನು ನಮ್ಮ ನಿಮ್ಮೆಲ್ಲರ ಈ ಜಗತ್ತು ಪ್ರಚಾರ ಮಾಡುವಂಥ ನಮ್ಮ ಶ್ರೀಕಾಂತ್ ಅನ್ನೋರಿಗೆ ನಮಸ್ಕರಿಸಿ ನಮ್ಮ ಶರಣರಾದ ಸಂಗೀತ ಸೇವೆಯನ್ನು ಅರ್ಥಕಟ್ಟವಾಗಿ ಚಾಂದ್ರಿಕ ಉಪನಿಷತ್ತೆಲ್ಲ ಮಾತಾಡ್ತಾರೆ. ಎಲ್ಲಿ ಸಂಗೀತ ಇರ್ತದೆ ಅಲ್ಲಿ ಮನಸ್ಸು ಸಂತೋಷ ಇರ್ತದೆ. ಅಂಥ ಮನಸ್ಸನ್ನು ಸಂತೋಷ ಮಾಡ್ತಕ್ಕಂಥ ನಮ್ಮ ನಿಂಗಪ್ಪನ ಶರಣರಿಗೂ ತತ್ವ ಪದವನ್ನು ಹಾಡ್ತಕ್ಕಂಥ ಶರಣಮ್ಮರಿಗೂ ತಬಲಾ ವಾದ್ಯ ಬಡಿಸುವಂಥ ತಬಲಾ ಅಂದರೆ ಅದು ಭಾಳ ಶ್ರೇಷ್ಠ. ಅದು ತಾ ತಬಲ ಅದು ಅರ್ಥ ಬಹಳ ಅದ. ಅದರಿಂದ ಬರ್ತಕ್ಕಂಥ ಮೈಲಾರ್ಥ ಜನರಿಗೂ ನಮ್ಮ ಸತಿಪತಿ ವೈರಾಗ್ಯವನ್ನು ತಾಳಿ ಗ್ರಸ್ತಾಶ್ರಮ ಇದ್ದರೂ ಕೂಡ ಗುರುವಿನ ಪಾದಕ್ಕೆ ಬಂದು ಇದೊಂದು ಶರೀರ ಗುರುವಿನ ಪಾದಕ್ಕೆ ಹೋಗಲಿ ಅಂತ ಒಬ್ಬೊಬ್ಬರು ಓದಿ ಬರ್ತೀವಿ ನಾವು. ಅವ್ರು ಜೋಡಿಗೆ ಬಂದಾರ. ಅವರು ಅಂಥವರಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸಿ ಇನ್ನೊಂದು ಎಲ್ಲ ಗುರು ಹಿರಿಯರಿಗೂ ಮಹಾತ್ಯರಿಗೂ ನಮ್ಮ ಇವತ್ತಿನ ದಿವಸ ಪೊಲೀಸರು ಬಂದರು ಅವ್ರಿಗೆ ವಂದಿಸಿ ನಮ್ಮ ಕುಡಿಗೇರ ಸರಿಗೆ ವಂದಿಸಿ ಗುರು ಹಿರಿಯರಿಗೂ ಎಲ್ಲ ಅಕ್ಕನ ಬಳದವರಿಗೆ ನಮಸ್ಕರಿಸಿ ಅವರಿವರೆನ್ನದೇ ಎಲ್ಲರ ಚೈತನ್ಯಕ್ಕೆ ಸಾಕ್ಷಿ ಸ್ವರೂಪನಾಗಿ ಬೆಳಕಲ್ಪಡುವಂಥ ಪರಮಾತ್ಮ ನಮಸ್ಕರಿಸುವ ಸ್ವರೂಪಗಳು. ಇವತ್ತಿನ ಅಧಿಕರಣ ವಿಷಯ ಏನು ಅಂತ ಕೇಳಿದ್ರೆ ವಿರತಿಯಿಂದ ಈ ಥರ ಸಂಪದ ಸುಖವಂತೆ ಅಲ್ಲ. ನಮಗೆ ಸುಖ ದೊರಕಬೇಕಾದ್ರೆ ಇದು ಭಾಳ ಇವತ್ತಿನ ವಿಷಯ ಭಾಳ ಮಾರ್ಮಿಕ ಮಾತು. ಯಾಕಿದನ್ನ ಇಲ್ಲಿ ಬರ್ದಾರ ನಿಜಗುಡಿಸುವೈಗಳು ಅಂತ ಕೇಳಿದ್ರೆ ಅವರು ಮೊದಲೇಕೆ ಏನಿದ್ರು ಅಂದರೆ ಗೃಹಸ್ಥಾಶ್ರಮದಲ್ಲಿದ್ದರು. ಅವರು ಮೈಸೂರು ಆರುತ್ತಾರೆ. ಸಾಕಷ್ಟು ಭೋಗ ಐಶ್ವರ್ಯ ಇತ್ತು. ಅವರು ನಮ್ಮಂಗೆ ಗೃಹಸ್ಥಾಶ್ರಮದಲ್ಲಿ ಇದ್ದು
ಅವ್ರಿಗೆ ಹೇಗಿದ್ರೆ ಮೋಕ್ಷ ಆಗ್ತದೆ, ನಾ ಹೇಗಿದ್ರೆ ಬರ್ತದೆ ತಿಳ್ಕೊಂಡು ಇಲ್ಲಿ ಎರಡು ಮಾತದ. ವಿರತಿ ಬೇರೆ, ಉಪರತಿ ಬೇರೆ. ವಿರತಿ ಅಂದ್ರೆ ಏನು, ಉಪರತಿ ಅಂದ್ರೆ ಏನು? ಉಪ ಅಂದ್ರೆ ಸಮೀಪ, ಸಮೀಪದಲ್ಲಿ ಹೆಂಡ್ರಿರಬೇಕು, ಮಕ್ಕಳಿರಬೇಕು, ಬಂಗಾರ ಇರಬೇಕು, ಇರಬೇಕು, ಅದ್ರ ಮೇಲೆ ಉದಾಸೀನ ಮಾಡುವುದೇ ಉಪರತಿ ಅಂತ ಕರೀತಾರೆ. ಉಪ ಅಂದ್ರೆ ಸಮೀಪ ಇದ್ದದ್ದು, ಎಲ್ಲ ಅನುಕೂಲ ಇದ್ದದ್ದನ್ನ ತ್ಯಾಗ ಮಾಡಿ ಯಾರು ಬರ್ತಾರೋ ಅದು ಉಪರತಿ ಅಂತ ಕರೀತಾರೆ. ಎಲ್ಲವನ್ನು ಮೊದಲೇ ಇಲ್ಲದಕ್ಕೆ ಇದ್ದದಕ್ಕೆ ಏನಂತಾರೆ ವಿರತಿ ಅಂತ ಕರೀತಾರೆ. ಎರಡು ಶಬ್ದಾರ್ಥಗಳು ಬಹಳ ಇದೆ. ಉಪರತಿ ಯಾರು ಸಾಧಿಸಿದ್ರು, ವಿರತಿಯನ್ನು ಯಾರು ಸಾಧಿಸಿದ್ರು ಅಂತ ಕೇಳಿದ್ರೆ, ಉಪರತಿ ಅಂದ್ರೆ ಉಪ ಅಂದ್ರೆ ಸಮೀಪ, ಎಲ್ಲ ಅನುಕೂಲ ಇತ್ತು. ಯಾರಿಗಿತ್ತು? ಶಿವಾನಂದಾಚಾರ್ಯರಿಗೂ ಎತ್ತಿದ್ರು, ಅವರು ಗೃಹಸ್ಥಾಶ್ರಮಿ. ಶಿವಾನಂದಪ್ಪ ಅವರೇನು ಗೃಹಸ್ಥಾಶ್ರಮಿ. ವೈರಾಗ್ಯವನ್ನು ತಾಳಿ, ವಿರತಿಯನ್ನು ತಾಳಿ, ಉಪ ಅಂದ್ರೆ ಸಮೀಪ, ಹೊಲ ಇತ್ತು, ಮಣಿ ಇತ್ತು, ಗೌಡಿಕಿತ್ತು, ಬೆಳ್ಳಿ ಬಂಗಾರ ಎಲ್ಲ ಇದ್ದು ಕೂಡ ತ್ಯಾಗ ಮಾಡಿ ಅದನ್ನು ಎಡಗಾಲಲ್ಲಿ ಒದ್ದು ವೈರಾಗ್ಯದ ತಾಳೆ ಬಂದು ಲೋಕ ಕಲ್ಯಾಣ ಮಾಡಿದವರು ಯಾರು? ಗದಗಿ ಶಿವಾನಂದಪ್ಪ ಅವರು. ಅದರಲ್ಲಿ ಉಪರತಿ ಇದ್ದಂಥ ಗೃಹಸ್ಥಾಶ್ರಮ ಜೀವನದಲ್ಲಿಗಿತ್ತು. ಎಲ್ಲವನ್ನು ತ್ಯಾಗ ಮಾಡಿ ಒಂದು ಹೊತ್ತು ಊಟ ಮಾಡದೆ ಸಫಲವನ್ನು ತಿಂದು ತಪಸ್ಸೆ ಮಾಡಿ ಕೊಟ್ಟರು ಕೂಡ ವೈರಾಗ್ಯ ತಾಯಿ ಬಂದವರು ಯಾರು? ಪೂರ್ಣಾನಂದವರು. ಅವರು ಇದೇ ಮಾಡಿ ಬಂದಾಗ ಹಲವಾರು ಇದನ್ನು ಏನು ಅಂತ ಕೇಳಿದ್ರೆ, ವಿರತಿ ಅಂದ್ರೆ ಏನು? ಎಲ್ಲವನ್ನು ತ್ಯಾಗ ಮಾಡೋದು. ತ್ಯಾಗ ಯಾಕೆ ಮಾಡಬೇಕಂದ್ರೆ ಅದು ನಮಗೆ ದುಃಖ ಕೊಡ್ತದ, ಅದರಿಂದ ಲಾಭಾಗಂಗಿಲ್ಲ, ಅದು ನಮ್ಮನ್ನು ಸಣ್ಣವನಾಗಿ ಮಾಡ್ತದ. ಅಕಸ್ಮಾತ್ ನೀನು ಏನಿಲ್ಲದ ನಿಶ್ಚಿಂತಾಗಿದ್ದಿ, ನಿನಗೆ ನಿದ್ದೆ ಹಚ್ಚುತ್ತೆ. ಅಕಸ್ಮಾತ್ ಯಾರು ಒಂದು 10,000 ರೂಪಾಯಿ ಕೊಟ್ಟು ಕೂಡಲೇ ಅದನ್ನು ರಾತ್ರಿ ಕಳ್ತನ ಮಾಡ್ಕೊಂಡು ಹೋದ್ರಂದ್ರೆ ಹೋತಲ ಚಿಂತೆ ಮಾಡಕತ್ತಾನೆ. ಅದು ಮೊದಲು ಇಲ್ಲ, ಹಿಕ್ಕಟ್ಟು ಇಲ್ಲ. ಅಕಸ್ಮಾತ್ ಬಂಗಾರ ಸಿಕ್ತಿ ನಿಮಗೆ, ಸಿಕ್ಕಿದ್ದನ್ನು ಸಂತೋಷ ಆಯಿತು, ತಗೊಂಡು ಹೊರಕೂಡಲೇ ದುಃಖ ಆಯಿತು. ಅದು ಮೊದಲು ಇಲ್ಲ, ಹಿಕ್ಕಟ್ಟು ಇಲ್ಲ. ಹಾಗೆ ಬಂತು ಒಳ್ಳೆಯದ, ಹೋತು ಹೋಗ್ಲಿ ಬಿಡು, ಇದಕ್ಕೂ ಉದಾಸೀನ ಅಂತ ಕರೀತಾರೆ. ಇನ್ನೊಂದು ಇಲ್ಲಿ ಶಬ್ದ ಬಳಸಿಲ್ಲ. ಒಬ್ಬ ರಾಜನ ಮಗಳು ಜೋಪಾನ ಮಾಡಿದ್ದ, ರಾಜನ ಮಗಳು ಅವ್ರ ಮನೆಗೆ ಒಬ್ಬ ಕಳ್ಳತನ ಮಾಡಕ್ಕೆ ಬಂದಿದ್ದ, ಏನಾದ್ರು ಶುರು ಮಾಡೋದು ಅಂತೇಳಿ. ಆವಾಗ ತಂದೆ ಕೇಳ್ತಾನ, ಅಮ್ಮ ನೀ ಮದುವೆ ಯಾರನ್ನ ಮಾಡ್ಕೊಂತೀಯ ಅದನ್ನು ಹೇಳು ಅಂದವ. ಯಾರು? ರಾಜ. ಅವಂದ ಆ ಕಳ್ಳ ಕೇಳ್ತಿದ್ದಿ ಹೆಣ್ಮಗಳು ಅನ್ನೋದು, ಯಪ್ಪ ನಾ ಮದುವೆ ಯಾರನ್ನ ಮಾಡ್ತಿದ್ರೆ ಯಾರು ವಿರಕ್ತಿರ್ತಾರೋ ಅವ್ರು ಮದುವೆ ಮಾಡ್ಕೊತೀನಿ ಅನ್ಲಕ್ಕೆ. ಇದ್ರ ಶಬ್ದ ಭಾಳ ಮಜಾ ಅದ. ನಾನು ಯಾರು ವಿರಕ್ತದರ, ಯಾರು ವಿರಕ್ತದರ ಅವ್ರ ಮದುವೆ ಹಾಕೀನಿ ಅನ್ಲಕ್ಕೆ. ಹೌದು, ವಿರಕ್ತರಿಗೆ ಎಲ್ಲದಾರ? ಅವರು ಎಲ್ಲದರ ಅಂದ್ರೆ ಋಷಿಕೇಸ್ಗದಾರ, ಋಷಿಕೇಸ್. ಅವಾಗ ಇವು ಕಳ್ಳಂದ ನಾನು ಋಷಿಕೇಸ್ಗೆ ಹೋಗ್ಬೇಕು, ಹುಡುಗನ ಮಾಡಬಾರ್ದು, ಅಲ್ಲಿ ಎಲ್ಲರೂ ಅಲ್ಲಿ ನಾನಾರು ಮದುವೆ ಮಾಡ್ಕೋಬೇಕಂತ ತಿಳ್ಕೊಂಡು 108 ಮಂದಿ ಒಳಗೆ ಇವು ಪಾಳಿ ಹಾಕಿ ನಾವು ಕಡೆಗೆ ಹಾಕಿ ಕುಡಿದು ಕುಂತೀವ, ಕಳ್ಳತನ ಮಾಡೋದು ಬಿಟ್ಟು ಅಲ್ಲಿ ಹೋಗಿ ಋಷಿಗಳ ನಮಸ್ಕಾರ ಮಾಡಿದಂತ, ಯಾಕಪ್ಪ ನೀ ಯಾಕೆ ಬನ್ನಿ ಅಂತ. ಯಪ್ಪ ನನ್ನ ಮಗಳ ವಿರಕ್ತನ ಮದುವೆ ಮಾಡ್ಕೊಂಡಂದಳ, ಇದ್ರ ಯಾರು ಮನಸ್ಸು ಮಾಡ್ತೀರಂದ್ರೆ ನಾನು ಅಲ್ಲೇ ನೀನು ಅಲ್ಲಿ ಅಂತೇಳಿ 108 ಮಂದಿನೂ ಅಲ್ಲೇ ಅಂದರು. ಇವ ಎದ್ದೆದ್ದು ನೋಡ್ತಿದ್ದಂತ, ನನ್ನ ಪಾಳೆಗೆ ಎಂದು ಬರ್ತೈತೋ, ನನ್ನ ಪಾಳೆಗೆ ಎಂದು ನೋಡ್ತಿದ್ದಂತ. ಇವಂದು ಪಾಳೆ ಬಂತಂತ. ಅವಾಗ ಅಂದ್ರಂತ, ಇವ್ರು ಎಷ್ಟರು ವಾಲ್ಯನ್ನರ ಬಳಕೆ ಇದ್ರಾಗ ಸುಖ ಐತಿ, ನಾನು ವಾಲ್ಯಪ್ಪ ಅನ್ನಂತನು. ಯಾಕಂದ್ರೆ ತಾಯಿ ಕೇಳಿದಂತ, ವಿರಕ್ತನ ಮದುವೆ ಆಗ್ಬೇಕಾದ್ರೆ ಅವ ಸೋತ ನನ್ನ ಗಂಡ ಏನು? ಸೋತ ಗಂಡ ಕಣ್ಣೇನು? ಇದನ್ಯಾರು ಸಾಧಿಸಿದ್ರೆ ಹಕ್ಕ ಮಾಡಿ ಸಾಧಿಸಿವ. ಚೆನ್ನ ಮಲ್ಲಿಕಾರ್ಜುನನ ಗಂಡ ಅಂದ್ರಲ್ಲ, ಸಾವಿಲ್ಲ, ಕೇಳಿಲ್ಲ, ಇಲ್ಲ, ರೂಪಿಲ್ಲ, ಏನಿಲ್ಲ, ಹುಟ್ಟು ಸಾವಿರ ಗಂಡರ ಒಲಿಯೊಳಗೆ ಇಕ್ಕು ಅಂದಂಗ ವಿರಕ್ತಿ ಯಾರು ಸೋಲಿಸಿದ್ರಂದ್ರೆ ಅಕ್ಕ ಮಾಡಿ ಸಾಧಿಸಳು. ಇಲ್ಲಿ ವಿರಕ್ತ ಅಂದ್ರೆ ಏನು? ಮುಟ್ಟಿನ ವಿರಕ್ತ ಅಲ್ಲ, ಬಿಟ್ಟ ವಿರಕ್ತ. ಅವಾಗ ಹೇಳ್ತಾವ ತಾಯಿ, ಯಪ್ಪ ನನ್ನ ಯಾವ ಸೋತ ನಾನು ವಿರಕ್ತ ಅಲ್ಲ, ನಾ ಯಾರನ್ನ ಹಾಕೀನಿ? ನನ್ನವನು ಸಂಪರ್ಕ ಇಲ್ಲಂಗ ಅಕ್ಕ ಮಾಡಿ ಹೆಂಗೆ ಚಂದ ಮಲ್ಲಿಕಾರ್ಜುನ ಗಂಡನ ಮಾಡ್ಕೊಂಡಲ್ಲ, ಅವ ಗಂಡ ಏನು? ಪರಮಾತ್ಮ. ಪರಮಾತ್ಮ ನನ್ನ ಗಂಡನ ಬೇಕಾದ್ರೆ ಅಲ್ಲಿ ಏನಿರ್ತಂದ್ರೆ ಗಂಡ ಅನ್ನೋ ಶಬ್ದ ಅಲ್ಲ, ಅಲ್ಲಿ ಭಕ್ತಿ ಅನ್ನೋ ಶಬ್ದ ಇರ್ತದ. ಇಲ್ಲಿ ಗುರು ತಂದೆ ಅಲ್ಲ, ಗುರು ಯಾರು? ಅಪ್ಪ ಅಲ್ಲ, ಅವನು ಅನಿಮಿತ್ಯ ಬಾಂಧವನು. ನಾವು ಅಕಸ್ಮಾತ್ ಇದು ಶಬ್ದ ಬಳಸ್ತೀವಿ ಇಲ್ಲಿ ನಿಮ್ಗೆ. ಯಾರಾದ್ರೆ ನಾವು ಅವ್ವ ಅಂತ ಅಂದೇಳಿ ತಿಳ್ಕೊ, ಅವ್ವನ್ನು ಶಬ್ದ ಅಷ್ಟ ಅದ, ಆಕೆ ನಮ್ಮ ಅಪ್ಪ ನೇಚ್ ಅಂತ ತಿಳ್ಕೊಬಾರ್ದು. ಯಾಕೆ? ಅದು ದೊಡ್ಡ ತಪ್ಪು.
ಅದ್ರಿ ಅವರಂತ ಎಲ್ಲರಿಗಿಂತ ನಾವು ಅಲ್ಲಿ ಏನು ತಿಳ್ಕೊಬಾರ್ದು, ಈಗಿನ ಮಾಪಣಿ ಐತಿ ಅಂತ ನಬಾರ್ದು. ಶಬ್ದಗಳೇನೈತಿ ಅವ್ವ ಅಂದ್ರೆ ಶ್ರೇಷ್ಠ, ಎಲ್ಲರಿಗೆ ಅಪ್ಪ ಅಂದ್ರೆ ನಮ್ಮ ಅಪ್ಪ ಅಂತ ತಿಳ್ಕೊಬಾರ್ದು. ಇಲ್ಲಿ ಗುರುವೇ ಬೇರೆ, ಇಲ್ಲಿ ತಂದೆನೇ ಬೇರೆ. ಗುರು ಅಂತ ಯಾರು, ಅವನು ಯಾರಂತ ಕೇಳಿದ್ರೆ ಒಂದು ಮಾತು ಹೇಳ್ತಾರೋ, ಗಣಸಿನ ಮಗ ಇದ್ರೆ ಮುಂದಕ್ಕೆ ಬಾ ಅಂತಾರೆ. ಗಣಸಿನ ಮಗ ಇದ್ರೆ ಮುಂದಕ್ಕೆ ಬಾ ಅಂದ್ರೆ ರಾಷ್ಟ್ರೇನು, ಗುರುವಿನ ಬಗ್ಗೆ ಗಣಸಿನ ಮಗ ಅಂತಾರೆ. ಅಲ್ಲಿ ತಾಯಿ ಇಲ್ಲ, ಅಲ್ಲಿ ಯಾರು ಗುರುವಿನ ಮಗ ಅಂದ್ರೆ ಅಧ್ಯಾತ್ಮದೊಳಗೆ ಪ್ರಪಂಚದೊಳಗೆ ಅಲ್ಲ. ಅವಾಗ ಗುರುವಿನ ಮಗ ಇದ್ನಂದ್ರೆ ಜಗತ್ತಿಗೆ ಪೂಜೆ ಬರ್ತಾನ, ಅವ್ರು ಸಾಧನೆ ಮಾಡ್ತಾನೆ. ಅಂಥದನ್ನು ಸಾಧಿಸ್ತಾರೆ ಯಾರಪ್ಪ ಅಂತ ಕೇಳಿದ್ರೆ ಗದಗಿನ ಶಿವಾನಂದಪ್ಪವರು. ಅವ್ರ ಪ್ರದೇಶ ತಗೊಂಡು ಅವ್ರ ಶಿಷ್ಯನಾದ ಬಂದವರು ಯಾರು, ಪೂರ್ಣಾನಂದದವರು. ಪೂರ್ಣಾನಂದದ ಶಿಷ್ಯರಾಗಿ ಶ್ರದ್ಧಾನಂದಪ್ಪರು ಬಂದು ಲೋಕೆಲ್ಲ ಕಲ್ಯಾಣ ಮಾಡ್ಯಾರ. ಅವ್ರ ಆಶೀರ್ವಾದದಿಂದ, ಅವರು ನಮ್ಮ ದೃಷ್ಟಿಯಿಂದ ಅವ್ರ ಆಶೀರ್ವಾದ ಈ ವೇದಿಕೆ ಮೇಲೆ ಕುಂತೇವು. ಅಂಥ ಗುರುವಿನನ್ನ ನಾವು ಎಷ್ಟು ನಿಲ್ಲಿಸಿದ್ರು ಸಾಕಾಗುವುದಿಲ್ಲ. ಅಂಥ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕರುಣಾ ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.